ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ. ಹೌದು, ಇವತ್ತ ಮೇ 11ನೇ ತಾರೀಕು ಭಾನುವಾರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ವೇಟ್ ಮಾಡಿ ಕುಳಿತಿದ್ರಿ, ಸೊ ಅಂಥವರ ಖಾತೆಗಳಿಗೆ ಈಗ ಹಣ ಜಮಾ ಆಯಿತು. ಬೆಳ್ಳಂ ಬೆಳಗ್ಗೆನೆ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ನಿಮಗೆ 19ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ? 19ನೇ ಕಂತಿನ ಹಣವನ್ನು ಪಡೆದಂಥವರು 20ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ? ಎಲ್ಲ ಕಂಪ್ಲೀಟ್ ಆದಂಥ ಒಂದು ಹೊಸ ಅಪ್ಡೇಟು ನಿಮ್ಮ ಖಾತೆಗಳಿಗೆ ಈಗ ಹಣ ಜಮಾ ಆಗಿದೆ. ಹಾಗಾದರೆ ಬನ್ನಿ, ಎಷ್ಟು ಹಣ ಜಮಾ ಆಗಿದೆ, ಯಾವ್ಯಾವ ಕಂತುಗಳ ಹಣ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ, ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನು, ಯಾರು 20-21ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ, ಸೊ ಅಂಥವರು ನೋಡಲೇಬೇಕಾದಂಥ ಒಂದು ಹೊಸ ಅಪ್ಡೇಟು ಇದೀಗ ಬಂದಿರುವಂಥದ್ದು. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರ್ಬೋದು 19ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ಭಾಳಷ್ಟು ಮಂದಿಗೆ 19ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ಇವತ್ತ ಮೇ 11ನೇ ತಾರೀಕು ಭಾನುವಾರ, ರಜೆ ಇದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆ. ಹಾಗಾದರೆ ಹೊಸ ಅಪ್ಡೇಟ್ ಏನು, ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ, ಅಸಲಿ ಹಣ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ, 20ನೇ ಕಂತಿನ ಹಣ ಬಿಡುಗಡೆ ಆಯ್ತಾ, ಕೆಲವ್ರಿಗೆ ಏನು 4,000 ಬಂದಿದೆಯಾ, ಇನ್ನು ಕೆಲವ್ರಿಗೆ 2,000 ಬಂದಿದೆಯಾ, ಎಲ್ಲ ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈಗಾಗಲೇ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪೆಂಡಿಂಗ್ ಇಟ್ಟಿತ್ತು, ಹೌದು ಸ್ನೇಹಿತರೆ, ಕೆಲವ್ರಿಗೆ ಹಣ ಬರಲ್ಲ ಅಂತ ಹೇಳಿದ್ದೆ, ಸೊ ಅಂಥವ್ರಿಗೆಲ್ಲ ಈಗ ಹಣ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರದ ಕಡೆಯಿಂದ. ಸಿಹಿ ಸುದ್ದಿ ಬಂದಿರುವಂಥದ್ದು. ಯಾರಿಗೆ ಹಣ ಬರೋದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಅಂಥವ್ರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಹಾಗಾದ್ರೆ ಬನ್ನಿ, ಎಲ್ಲ ಕಂಪ್ಲೀಟ್ ಆದಂಥ ಒಂದು ಹೊಸ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು 19 ಮತ್ತು 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ, 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ, ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ಎಷ್ಟು ಹಣ ಬಿಡುಗಡೆ ಆಗಿದೆ, 2 ಕಂತುಗಳ ಹಣ ಬಿಡುಗಡೆ ಆಗಿದೆಯಾ ಅಥವಾ 1 ಕಂತಿನ ಹಣ ಬಂದಿದೆಯಾ, ಮತ್ತೆ ಹೊಸ ಕಂತಿನ ಒಂದು ಅಪ್ಡೇಟ್ ಏನು, ಈಗ 3 ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಏನಾಯ್ತು ಇದರ ಒಂದು ಹೊಸ ಅಪ್ಡೇಟ್ ಅನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಈಗ ಆಲ್ರೆಡಿ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಿಡುಗಡೆ ಆಗಿದೆ. ಎಷ್ಟು ಬಿಡುಗಡೆ ಆಗಿದೆ, 4,000 ಬಂದಿದೆಯಾ, ಎಲ್ಲ ಒಂದು ಡೀಟೇಲ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಇಮಿಡಿಯೇಟ್ಲಾಗಿ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಭಾನುವಾರ ಏನು ಮೇ 11ನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬೆಳ್ಳಂ ಬೆಳಗ್ಗೆನೆ ಸಿಹಿ ಸುದ್ದಿ ಬಂದಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾದ ರೀತಿಯಲ್ಲಿ ಬರ್ತಿದ್ದಿಲ್ಲ, ಪೆಂಡಿಂಗ್ ಇತ್ತು, ಅಂಥವ್ರಿಗೆಲ್ಲ ಬಂಪರ್ ಕೊಡುಗೆಯನ್ನು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಕೆಲವರಿಗೆ 19ನೇ ಕಂತಿನ ಹಣ ಬಿಡುಗಡೆ ಆದರೂ ಕೂಡ 19ನೇ ಕಂತಿನ ಹಣ ನಮಗೆ ಬಂದಿಲ್ಲಲ್ಲ ಸರ್ ಅಂತ ಕೇಳ್ತಾ ಇದ್ರು. ಇನ್ನು ಕೆಲವರು ಏನು ಮಾಡ್ತಾ ಇದ್ರು, 18ನೇ ಕಂತಿನ ಹಣ ಸರಿಯಾಗಿ ಬಿಡುಗಡೆ ಆಗಿಲ್ಲ ಸರ್, ಇನ್ನೇನು ಉಳಿದ ಕಂತಿನ ಹಣ ಬರುತ್ತೆ ನಮಗೆ ಅಂತ ಕೇಳ್ತಾ ಇದ್ರು. ಈಗ ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ. ಯಾಕಪ್ಪ ಅಂತಂದ್ರೆ, ಬಹಳಷ್ಟು ಮಹಿಳೆಯರು ಏನಿದ್ದಾರೆ, ಗೃಹಲಕ್ಷ್ಮಿಯರು ಏನಿದ್ದಾರೆ, ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಯ ಸಹಾಯವಾಣಿ ನಂಬರ್ಗೆ ಕರೆ ಮಾಡಿ, ಸರ್ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಯಾವುದೇ ಒಂದು ಕಂತಿನ ಹಣ ಬರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಕೆಲವರದ್ದು ತಾಲೂಕು ಪಂಚಾಯತ್ಗಳಿಗೆ ವಿಸಿಟ್ ಕೊಟ್ಟು, ಅಲ್ಲಿ ನಮಗೆ ಯಾಕೆ ಹಣ ಬರ್ತಾ ಇಲ್ಲ, ನಮಗೆ ಸಮಸ್ಯೆ ಆಗ್ತಾ ಇದೆ, ನೀವು ಹಣ ಕೊಟ್ಟರು ಕೊಡ್ರಿ, ಬಿಟ್ಟರು ಬಿಡಿ, ನಮ್ಮದು ಹೆಸರನ್ನ ತೆಗೆದಾಕ್ಬಿಡಿ, ಈ ಒಂದು ಗೌರ್ಮೆಂಟಿನ ಒಂದು ಬೆನಿಫಿಟ್ಗಳು ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರಂತೆ. ಸೊ ಈ ಒಂದು ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ, ಮತ್ತೊಂದು ಸಲ ವೆರಿಫೈ ಮಾಡಿ ಒಂದು ಲಿಸ್ಟ್ ಅನ್ನು ಕಳಿಸಿ ನಮಗೆ ಸರಿಯಾಗಿ, ಯಾಕಂದ್ರೆ ಬಡವರಿಗೆ ಹಣ ತಲುಪಬೇಕಂತೇಳಿ ಮತ್ತೊಂದು ಸಲ ವೆರಿಫೈ ಮಾಡಿ ಈಗ ಸುಮಾರು 90% ಗೃಹಲಕ್ಷ್ಮಿಯರಿಗೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಹೊಸ ಲಿಸ್ಟ್ ಅನ್ನ ರೆಡಿ ಮಾಡಿ ಕಳಿಸಿರುವಂಥದ್ದು. ಹೌದು ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ಕೇವಲ 70% ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ರಿ ಅಂತ ತಾಲೂಕು ಪಂಚಾಯತ್ಗಳಿಂದ ಕಳಿಸಿತು. ಈಗ 90% ಜನಗಳಿಗೆ ಒಂದು 19ನೇ ಕಂತಿನ ಹಣ ಹಾಗೂ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಏನು 18ನೇ ಕಂತಿನ ಹಣ ಬರಬೇಕಾಗಿತ್ತು, ಅಂಥವ್ರಿಗೆ ಹಣವನ್ನು ಇಮಿಡಿಯೇಟ್ಲಿ ಆಗಿ ರಿಲೀಸ್ ಮಾಡಿರಿ ಅಂತ ಹೊಸ ಲಿಸ್ಟ್ ಅನ್ನು ಕಳಿಸಿದ್ದಾರೆ. ಸೊ ಅದೇ ಪ್ರಕಾರ ಈಗ ಹಣವನ್ನು ರಿಲೀಸ್ ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ. ಹೌದು ಸ್ನೇಹಿತರೆ, ಫಂಡ್ ಏನು ತಾಲೂಕು ಪಂಚಾಯತ್ಗಳಲ್ಲಿ ಬಂದು ಅದು ಅಮೌಂಟ್ ಅಲ್ಲೇ ಇತ್ತು, ಅದನ್ನ ಮತ್ತೆ ಈಗ ರಿಲೀಸ್ ಮಾಡಿ ಡಿಬಿಟಿ ಪುಷ್ ಮಾಡಿದ್ದಾರೆ. ಹಾಗಾದ್ರೆ ಇವತ್ತ ಒಂದು 19ನೇ ಕಂತಿನ ಹಣ ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗಿದೆ. ಹೌದು ಸ್ನೇಹಿತರೆ, ಕೆಲವರಿಗೆ ನಿನ್ನೆ ರಾತ್ರಿ ಹಣ ಜಮಾ ಆಗಿರುವಂಥದ್ದು, ಕೆಲವರಿಗೆ ಇವತ್ತೇನಿದೆ ಬೆಳ್ಳಂ ಬೆಳಗ್ಗೆನೆ ಹಣ ಅವರ ಖಾತೆಗಳಿಗೆ 19ನೇ ಕಂತಿನ ಹಣ ಜಮಾ ಆಗಿದೆ. ಹಾಗಾದರೆ 19ನೇ ಕಂತಿನ ಹಣ ಇವತ್ತ 100% ಆಗಿ ಇನ್ನೂ ಯಾರಿಗಾದರೂ ಬಂದಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದ್ರ ಜೊತೆಗೆ 18ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಬಹಳಷ್ಟು ಮಂದಿಗೆ 19ನೇ ಕಂತಿನ ಹಣ ಪೆಂಡಿಂಗ್ ಇತ್ತು. ಸೊ ಈಗ ಏನು ಹೊಸ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ, ಅದರ ಪ್ರಕಾರ ಈಗ 19ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ಇವತ್ತು ಸಂಡೇ ಇದ್ರೂ ಚಿಂತೆ ಇಲ್ಲ, ಸಂಜೆ ಹೊತ್ತಿಗಾಗಿ ನಿಮ್ಮ ಖಾತೆಗಳಿಗೆ ಈ ಒಂದು
19ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು, 18ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇತ್ತು ಅವರ ಖಾತೆಗಳಿಗೆ 100% ಆಗಿ ಜಮಾ ಆಗುತ್ತೆ. ಇನ್ನು 20ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಅನ್ನು ಹೇಳಬೇಕಾದ್ರೆ ಇಲ್ಲಿ ನಾಳೆಯಿಂದನೇ ಈ ಒಂದು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಂತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಈಗ ಆಲ್ರೆಡಿ 20ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು. ಸೊ ಅದು ಇನ್ನೇನು ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ. ಯಾಕಂದ್ರೆ ಈಗ ನಿನ್ನೆ ಏನು ಹೊಸ ಲಿಸ್ಟ್ ಮಾಡಿದ್ದಾರೆ ಅದೇ ಪ್ರಕಾರ ಈಗ 20ನೇ ಕಂತಿನ ಹಣ ಕೂಡ ಕರೆಕ್ಟಾಗಿ ವೆರಿಫೈ ಮಾಡಿ ಒಂದು ಲಿಸ್ಟ್ ಅನ್ನು ಕೊಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ಸೊ ಇದರಿಂದ ಪ್ರತಿಯೊಬ್ಬರಿಗೂ ಹಣ ಬರೋದು 100% ಪಕ್ಕಾ ಆಗಿದೆ. ಸೊ ಇಲ್ಲಿ 20ನೇ ಕಂತಿನ ಹಣ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತಂತೆ. ಮತ್ತೆ ಇದೇ ತಿಂಗಳಲ್ಲಿ 21ನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾರಂತ ಈಗಾಗಲೇ ಹೊಸ ಅಪ್ಡೇಟ್ ಅನ್ನು ನಿಮಗೆ ತಿಳಿಸಿದ್ದೀನಿ. ಸೊ ಅದಕ್ಕಾಗಿ ಇವತ್ತು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ತಾ ಇರ್ರಿ. ಯಾವ ಸಂದರ್ಭದಲ್ಲಿ ಬೇಕಾದರೂ ನಿಮಗೆ ಪೆಂಡಿಂಗ್ ಹಣ 18ನೇ ಕಂತಿನ ಹಣ ಆಗಿರ್ಬೋದು, 19ನೇ ಕಂತಿನ ಹಣ ಆಗಿರ್ಬೋದು, ಇದು ನಿಮ್ಮ ಖಾತೆಗಳಿಗೆ 100% ಆಗಿ ಜಮಾ ಆಗುತ್ತೆ. ಮತ್ತೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಕೂಡ ಬರುತ್ತೆ. ಸೊ ಹಾಗಾದ್ರೆ ಯಾರ್ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ, ಎಷ್ಟು ಬಂದಿದೆ, ಯಾವ ಜಿಲ್ಲೆಗಳಿಗೆ ಬಂತು, ಯಾವ ಜಿಲ್ಲೆಗಳಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.